ಮನೆಯಲ್ಲಿ ನಿತ್ಯವೂ ಸಂತೋಷ ನೆಮ್ಮದಿ ಇರಬೇಕಾ? ಹಾಗಿದ್ರೆ ಈ ಸಣ್ಣ ತಪ್ಪುಗಳನ್ನು ಮಾಡಬೇಡಿ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಬಯಸ್ತಾರೆ. ಆದರೆ ಕೆಲವೊಮ್ಮೆ ಉದ್ದೇಶಪೂರ್ವಕವಲ್ಲದ ತಪ್ಪುಗಳು ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತವೆ. ಮುಖ್ಯ ವಿಷಯ ಏನಂತಂದರೆ, ನಾವು ಪಕ್ಕದ ಅಥವಾ ಸಂಬಂಧಿಕರ ಮನೆಗಳಿಂದ ವಸ್ತುಗಳನ್ನು ತರ್ತೇವೆ. ಅದು ನಮ್ಮ ಕುಟುಂಬದ ಸಂತೋಷವನ್ನು ಕಸಿದುಕೊಳ್ತದೆ ಮತ್ತು ಹಾನಿಯನ್ನುಂಟು ಮಾಡುತ್ತದೆ. ಈ ವಸ್ತುಗಳು ವಾಸ್ತುದೋಷಗಳನ್ನು ಸೃಷ್ಟಿಸಬಹುದು. ಇದು ಆರ್ಥಿಕ ಬಿಕ್ಕಟ್ಟು, ಅನಾರೋಗ್ಯ ಮತ್ತು ಮನೆಯಲ್ಲಿ ಜಗಳಗಳಿಗೆ ಕಾರಣವಾಗಬಹುದು. ನಮ್ಮ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಮಹತ್ವವಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇಡುವ ವಸ್ತುಗಳು ಮನೆಯವರ ಮೇಲೆ ಆಳವಾದ ಪರಿಣಾಮವನ್ನು ಬೀರ್ತದೆ. ಅವು ಮನೆಯವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರ್ತದೆ. ನೀವು ಬೇರೆಯವರ ಮನೆಯಿಂದ ನಿಮ್ಮ ಮನೆಗೆ ತರಬಾರದ ಕೆಲವು ವಸ್ತುಗಳಿವೆ. ಅವುಗಳನ್ನು ತಂದರೆ ನಿಮ್ಮ ಮನೆಗೆ ದುರಾದೃಷ್ಟ, ನಕಾರಾತ್ಮಕತೆ ಅಥವಾ ಶನಿಕಾಟ ಪ್ರಾರಂಭವಾಗ್ತದೆ ಎಂದು ಹೇಳಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಹಳೆಯ ಪೀಠೋಪಕರಣಗಳು. ಬೇರೊಬ್ಬರ ಮನೆಯ ಹಳೆಯ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತರುವುದು ಸರಿಯಲ್ಲ. ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹಾಗೆ ಮಾಡೋದ್ರಿಂದ ಮನೆಯಲ್ಲಿ ವಾಸ್ತುದೋಷಗಳು ಸೃಷ್ಟಿಯಾಗ್ತವೆ. ಇದು ಕುಟುಂಬದ ಸಂತೋಷವನ್ನು ಕಸಿದುಕೊಳ್ತದೆ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಯಾರದ್ದೇ ಮನೆಯಿಂದ ಕೂಡ ಕುರ್ಚಿ, ಟೇಬಲ್ ಇಂಥವುಗಳನ್ನು ತರಬೇಡಿ. ಇನ್ನು ಚಪ್ಪಲಿ ಅಥವಾ ಬೂಟುಗಳು. ಇತರರ ಮನೆಗಳಿಂದ ಚಪ್ಪಲಿ ಅಥವಾ ಬೂಟುಗಳನ್ನು ತರುವುದು ಅಶುಭವೆಂದು ವಾಸ್ತುಶಾಸ್ತ್ರ ಹೇಳ್ತದೆ. ಚಪ್ಪಲಿಗಳು ನಕಾರಾತ್ಮಕ ಶಕ್ತಿಯನ್ನು ತರ್ತವೆ. ಇದು ಶನಿದೋಷಕ್ಕೆ ಕಾರಣವಾಗ್ತದೆ. ಇದು ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಮತ್ತು ವಿವಾದಗಳಿಗೆ ಕಾರಣವಾಗ್ತದೆ. ನಕಾರಾತ್ಮಕ ಶಕ್ತಿಯು ಮೊದಲು ಕಾಲುಗಳ ಮೂಲಕ ದೇಹವನ್ನು ಪ್ರವೇಶಿಸುತ್ತದೆ. ಹಾಗಾಗಿ ಈ ಕೆಲಸವನ್ನು ಮಾಡಬೇಡಿ. ಇನ್ನು ಖಾಲಿ ಪಾತ್ರೆಗಳು. ಇತರ ಜನರ ಮನೆಗಳಿಂದ ಬಟ್ಟಲುಗಳು, ಲೋಟಗಳು ಅಥವಾ ತಟ್ಟೆಗಳಂತಹ ಖಾಲಿ ಪಾತ್ರೆಗಳನ್ನು ತರುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ಬಡತನ ಮತ್ತು ಸಂಪತ್ತಿನ ಕೊರತೆಗೆ ಕಾರಣವಾಗ್ತದೆ. ಹಾಗೆಯೇ ಸೂಜಿಗಳು ಮತ್ತು ಹೊಲಿಗೆ ವಸ್ತುಗಳನ್ನು ಕೂಡ ನೀವು ಪಕ್ಕದ ಮನೆಯವರಿಂದ ಅಥವಾ ಸಂಬಂಧಿಕರ ಮನೆಗಳಿಂದ ತರಬಾರ್ದು. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಇದು ಕುಟುಂಬದ ಪ್ರಗತಿಗೂ ಅಡ್ಡಿಯಾಗ್ತದೆ. ಹಾಗಾಗಿ ಈ ವಿಷಯದ ಬಗ್ಗೆ ಜಾಗರೂಕರಾಗಿರಿ. ಇನ್ನು ಕಬ್ಬಿಣವು ಶನಿದೇವರಿಗೆ ಸಂಬಂಧಿಸಿದೆ. ಇತರ ಜನರ ಮನೆಗಳಿಂದ ಕಬ್ಬಿಣದ ವಸ್ತುಗಳನ್ನು ತರುವುದರಿಂದ ಶನಿದೋಷ ಜಾಸ್ತಿಯಾಗ್ತದೆ. ಇದು ಮನೆಯಲ್ಲಿ ವಿವಾದಗಳು ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಕಬ್ಬಿಣದ ವಸ್ತುಗಳನ್ನು ಬೇರೆಯವರ ಮನೆಯಿಂದ ತರಬೇಡಿ. ಇನ್ನು ಛತ್ರಿ. ವಾಸ್ತುಶಾಸ್ತ್ರದ ಪ್ರಕಾರ ಇತರರ ಮನೆಗಳಿಂದ ಛತ್ರಿ ಅಥವಾ ಕೊಡೆಯನ್ನು ತರುವುದು ತುಂಬ ಅಶುಭವೆಂದು ಹೇಳಲಾಗ್ತದೆ. ಹೀಗೆ ಮಾಡೋದ್ರಿಂದ ವ್ಯಕ್ತಿಯ ಗ್ರಹಗಳ ಸ್ಥಾನವು ಹದಗೆಡ್ತದೆ ಮತ್ತು ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ನೀವು ಆಕಸ್ಮಿಕವಾಗಿ ಯಾರದ್ದಾದರೂ ಛತ್ರಿಯನ್ನು ನಿಮ್ಮ ಮನೆಗೆ ತಂದರೆ ಅದನ್ನು ಬಳಸಿದ ತಕ್ಷಣ ಹಿಂದಿರುಗಿಸಿ. ಹಾಗೆಯೇ ಬೇರೆಯವರ ಮನೆಯಿಂದ ಎಲೆಕ್ಟ್ರಿಕ್ ವಸ್ತುಗಳು, ಹಾಗೆಯೇ ಗ್ಯಾಸ್ ಸ್ಟವ್ ಇವುಗಳನ್ನು ಸಹ ಮನೆಗೆ ತರಬೇಡಿ. ಇನ್ನು ಯಾರಿಂದಲೂ ಉಚಿತವಾಗಿ ಎಣ್ಣೆಯನ್ನು ಮನೆಗೆ ತರಬೇಡಿ. ಹೀಗೆ ಮಾಡಿದರೆ ಆರ್ಥಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ನೀವು ಬೇರೆಯವರ ಮನೆಯಿಂದ ಏನೇ ವಸ್ತುಗಳನ್ನು ತೆಗೆದುಕೊಂಡು ಬಂದರೂ ಕೂಡ ₹1 ಅಥವಾ ₹10 ಕೊಟ್ಟು ತೆಗೆದುಕೊಂಡು ಬನ್ನಿ. ಯಾವುದೇ ವಸ್ತುಗಳನ್ನು ಉಚಿತವಾಗಿ ತೆಗೆದುಕೊಂಡು ಬರುವುದು ಮನೆಯ ಏಳಿಗೆಗೆ ಒಳ್ಳೆಯದಲ್ಲ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುವುದು ಬಹಳ ಮುಖ್ಯ. ಉದ್ದೇಶಪೂರ್ವಕವಲ್ಲದ ತಪ್ಪುಗಳು ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆದ್ದರಿಂದ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯವಾಗಿದೆ.